ನನಗೆ ತಿಳಿತದೆ ಕಂದ. ಆದ್ರೆ ಯಾವತ್ತು ನಾವು ಅವರನ್ನು ದೂಷಿಸಬಾರದು ಮಗನೇ. ಅವರ ಊಳಿಗಳ ಆಳು ನಾವು. ಅವರ ಹೇಳಿದ ಹಾಗೆ ಕೇಳಬೇಕು. ಅವರು ಏನ್ ಹೇಳ್ತಾರೋ ಆ ಕೆಲಸವನ್ನು ನಾವು ಮಾಡಬೇಕು. ಇದು ನಮ್ಮ ಧರ್ಮ ಮಗನೇ. ನೆತ್ತಿಗೆ ಎಣ್ಣೆ ಇಲ್ಲ, ನೆತ್ತಿ ಸುಡುತ್ತಾ ಇದೆಯೇನು? ಅರಮನೆಯ ಸುಖೋಪಭೋಗವನ್ನು ಅನುಭವಿಸಿದ ನೀನಿಂದು ಇಂಥ ಕಷ್ಟ ಕೋಟಲೆಯನ್ನು ಅನುಭವಿಸುವುದಕ್ಕೆ ನಿನ್ನಿಂದ ಆಗ್ತಾ ಇಲ್ಲ ಅಂತ ನನಗೆ ತಿಳಿತದೆ. ತಾಯಾಗಿ ನಾನೇನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಗೊತ್ತಿದೆ ಮಗನೇ, ನಮ್ಮನ್ನು ಪಡೆಯುವಲ್ಲಿ ಹೇರಾಳ ಧನವನ್ನು ಕೊಟ್ಟಿರಬಹುದು ಅವರು. ಅವರಿವರು ಆಡುವಂತ ಮಾತನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಕಡು ಕೋಪಿಗಳಂತೆ ಅಲ್ಲ, ಅವರ ಸತಿ ಮೂರ್ಖಳಂತೆ. ಹಾಗಿರುವಾಗ ಅವರ ಮಧ್ಯದಲ್ಲಿ ಜೀವನವನ್ನು ಕಳೆಯುವುದಕ್ಕೆ ಕಷ್ಟ ಅಂತ ನನಗೆ ತಿಳಿತದೆ. ಆದ್ರೆ ಏನು ಮಾಡುವುದು ಮಗನೇ, ಅನಿವಾರ್ಯ ಇದು. ನಾವಿದನ್ನು ಅನುಭವಿಸಬೇಕು ಮಗನೇ, ಅನುಭವಿಸಬೇಕು. ಯಾರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಯಾರಲ್ಲಿ ಹೇಳಿದ್ರು ಸಂತೈಸುವವರಿಲ್ಲ ಮಗನೇ. ಕಂದ, ನನ್ನ ಮುದ್ದಿನ ಮಗನಲ್ವೇನೋ ನೀನು? ನಾನು ಹೇಳಿದ ಮಾತು ಕೇಳ್ತೀಯಲ್ವೇನೋ ನೀನು? ಹೋಗ್ಬೇಕು ಹೋಗಬೇಕು ಅಂತ ಹೇಳಿದ್ದಲ್ಲ. ಅವರ ಆಜ್ಞೆಯನ್ನು ಮೀರಬಾರದು ನಾವು. ಅವರು ಹೇಳಿದಂತ ಕಾರ್ಯವನ್ನು ಮಾಡಬೇಕು ಮಗನೇ. ನೀ ಕಾಡಿಗೆ ಹೋಗಬೇಕು. ನೀ ಹೋಗ್ತೀಯ? ಹಠ ಮಾಡಬೇಡ. ನೀನು ಹೋಗ್ತೀಯ ಅಂತ ಹೇಳಿದ್ದಲ್ಲ, ಹೋಗ್ತೀಯ ಅಂತ ಹೇಳಿದ್ದಲ್ಲ. ಹೋಗ್ಬೇಕು ನೀನು, ಹೋಗ್ಬೇಕು ನೀನು. ನಾನು ಪಾಪಿ ಮಗನೇ, ನಾನು ಪಾಪಿ. ನಾನು ಹೊಡೆದು ಬಿಟ್ಟೆ. ನಾನು ನಿನಗೆ ಯಾವತ್ತು ನಿನಗೆ ಹೊಡೆದವಳಲ್ಲ ನಾನು. ಆದ್ರೆ ಇಂದು ಹೊಡೆದೆ ಅಂತಾದ್ರೆ ಅದಕ್ಕೆ ಬಡತನವೇ ಕಾರಣ ಮಗನೇ. ಈ ಪ್ರಪಂಚದಲ್ಲಿ ಶ್ರೀಮಂತಿಕೆಯಲ್ಲಿ ಇದ್ದವರು ಯಾವತ್ತು ಬಡವರಾಗಬಾರದು, ಬಡವರಾಗಬಾರದು. ಹೋಗು ಮಗನೇ, ಇವತ್ತು ಹೋಗು. ನೀನೊಬ್ಬನೇ ಹೋಗುವುದಲ್ವಲ್ಲ, ನಿನ್ನ ಜೊತೆಯಲ್ಲಿ ಇದ್ದಾರಲ್ಲ ಅವರೊಂದಿಗೆ ಹೋಗಬಹುದಲ್ಲ ನಿನಗೆ? ಅಮ್ಮ, ಏನು ಹೋಗುವಾಗ ನನ್ನ ಗೆಳೆಯರು ಇರ್ತಾರೆ, ಆದರೆ ಬರುವಾಗ ಒಬ್ಬರು ಇರುವುದಿಲ್ಲ ಅಮ್ಮ. ನನ್ನನ್ನು ಎದುರಿಸ್ತಾರಮ್ಮ, ನನ್ನ ಒಬ್ಬನ ಬಿಟ್ಟು ಬರ್ತಾರಮ್ಮ. ಅವರೆಲ್ಲ ಒಂದಾಗಿ ಇರ್ತಾರೆ, ನೀನು ಮಾತ್ರ ಪ್ರತ್ಯೇಕನಾಗಿ ಇರ್ತೀಯ. ಹೌದಮ್ಮ. ಹಾಗಾದ್ರೆ ನೀನೇ ಏನು ತಪ್ಪು ಮಾಡಿದ್ದೀಯ ಅಂತಾಯಿತು. ಇಲ್ಲಮ್ಮ, ನಾನೇನು ತಪ್ಪು ಮಾಡಿಲ್ಲ. ಹೋಗಲ್ಲ, ನೀ ಹೋಗಿ ಬರುವಾಗ ಸಂದರ್ಭವನ್ನು ನೋಡಿ ಮನೆ ಒಡತಿಯಲ್ಲಿ ಕಾಡಿ ಬೇಡಿಯಾದ್ರು ನಿನ್ನ ತಲೆಗೆ ಹಾಕುವುದಕ್ಕೆ ಒಂದಿಷ್ಟು ಎಣ್ಣೆಯನ್ನು ಸಿದ್ಧಪಡಿಸಿರ್ತೇನೆ. ನನ್ನ ಕೈಯಾರ ನಿನ್ನ ತಲೆಗೆ ಎಣ್ಣೆಯನ್ನು ಹಾಕುತ್ತೇನೆ. ನಾನೇ ನಿನ್ನ ತಲೆಯನ್ನು ಬಾಚುತ್ತೇನೆ ಮಗನೇ. ಹೋಗ್ತೀಯಲ್ವೇನು? ಹೋಗುತ್ತೇನೆ ಅಮ್ಮ, ಆದರೆ ಮತ್ತೆ ಬರುವುದಿಲ್ಲ. ಹೋಗಿ ಬರ್ತೇನೆ ಅಂತ ಮತ್ತೆ ಬರುವುದಿಲ್ಲ ಅಂತ ಮಾತ್ರ ಆಡಬೇಡ ಮಗನೇ. ವಾಸ್ತು ದೇವತೆ ಅಸ್ತು ಅಸ್ತು ಅಂತ ಆಡ್ತಾ ಇದ್ದಾರಂತೆ. ಅದಕ್ಕೆ ಮನೆಯಲ್ಲಿ ಒಳ್ಳೆದನ್ನೇ ನಾವು ಆಡಬೇಕು ಕಂದ, ಕೆಟ್ಟದನ್ನು ಯಾವತ್ತೂ ಆಡಬಾರ್ದು. ಇನ್ನಾಗಿ ಹೇಳ್ಬೇಡ ಮಗನೇ. ಹೋಗಿ ಬರ್ತೇನಂತ ಬೇಗ ಬಾ, ನಿನಗಾಗಿ ಕಾಯ್ತಾ ಇದ್ದೇನೆ.